ನ್ಯೂಸ್ ಕ್ರಿಯೇಟರ್ ಏನಲ್ಲ ನಾವು. ಸ್ಟೇಟ್ ಲೆವೆಲಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ನಡೆದ್ರಿ. ಡಿ ಕೆ ಶಿವಕುಮಾರ್ ಬೆಂಬಲಿಗ ಶಾಸಕರು ಡೆಲ್ಲಿನಲ್ಲಿ ಬಿಟ್ಟಿದ್ದಾರೆ ಅನ್ನೋಂಥದ್ದು, ನಾಯಕತ್ವ ಬದಲಾವಣೆ ಬಗ್ಗೆ ಮತ್ತೊಂದು ಚರ್ಚೆ ಶುರುವಾಗಿದೆ. ಏನು ಹೇಳಕ್ಕೆ ಬಯಸ್ತೀರಿ ಸರ್? ನೋಡಿ, ಇದೆಲ್ಲ ನಿನ್ನೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಇದೆಲ್ಲ ಮಾಧ್ಯಮಗಳ ಸೃಷ್ಟಿ ಅಂತ. ಆದರೆ ಈ ರೀತಿ ಗೊಂದಲ ಸೃಷ್ಟಿ ಮಾಡ್ತಾ ಇರೋದು ಪತ್ರಿಕಾ ಮಾಧ್ಯಮದವರು ಅಂತ ನನ್ನ ಭಾವನೆ. ನೀವು ತಪ್ಪು ತಿಳ್ಕೊಳ್ಬೇಡಿ. ಯಾಕಂದರೆ ಆಲ್ರೆಡಿ ಅವರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಸರ್. ಎಲ್ಲ ಶಾಸಕರು ಕೂಡ ಡೆಲ್ಲಿಗೆ ಹೋಗಿದ್ದಾರೆ. ನೋಡಿ, ನಿನ್ನೆ ಡಿ ಕೆ ಸುರೇಶ್ ಅವರು ಹೇಳಿದ್ದಾರೆ ಸರ್, ಏನು ಮಾತಿನಂತೆ ನಡ್ಕೊಂತಾರೆ ಅಂತ ನಮ್ಮ ನಂಬಿಕೆ ಇದೆ ಅಂತ ಹೇಳಿದ್ದಾರೆ ಸರ್. ಎಲ್ಲ ನೋಡಿ, ಇದ್ರ ಬಗ್ಗೆ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ ನಿಜ ಹೇಳಬೇಕು ಅಂದರೆ. ಆದರೆ ಇಲ್ಲಿ ನೀವು ಮಾಧ್ಯಮದವ್ರಿಗೆ ನನ್ನೊಂದು ಮನವಿ ಇದೆ, ಇದೆಲ್ಲ ಫೋಕಸ್ ಸ್ವಲ್ಪ ಚೇಂಜ್ ಮಾಡಿ ಸ್ವಲ್ಪ ಏನೋ ಡೆವಲಪ್ಮೆಂಟು ಪಾಸಿಟಿವ್ ನ್ಯೂಸ್ ಕಡೆ ನೀವು ಗಮನ ಹರಿಸಿದರೆ, ನಾವು ಏನಾದರೂ ಸರ್ಕಾರದಲ್ಲಿ ತಪ್ಪಾಗಿದ್ದರೆ ಅಥವಾ ಏನಾದರೂ ಆಗಬೇಕಾಗಿ ಜನರ ಒಂದು ನಿರೀಕ್ಷೆಯಂತೆ ಕೆಲಸ ಆಗಬೇಕು ಅಂಥೇಳಿ ಜನರ ಅಪೇಕ್ಷೆ ಪಟ್ಟಿದ್ರೆ ಅಂಥ ವಿಷಯಗಳ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿದರೆ ಅದು ಹೇಳಿದ್ರೆ ಜನರಿಗೆ ಉಪಯೋಗ ಆಗುತ್ತೆ ಅಂತ. ನೋಡಿ, ನೋಡಿ, ಮಂತ್ರಿಮಂಡಲ ಪುನರ್ರಚನೆ ಮಾಡ್ತಕ್ಕಂಥದ್ದು ಇದು ಮಾನ್ಯ ಮುಖ್ಯಮಂತ್ರಿಗಳ ಪರಮಾಧಿಕಾರ. ಅವರು ನಮ್ಮ ಪಕ್ಷದಲ್ಲಿ ಪದ್ಧತಿ ಏನಿದೆ ಅಂದರೆ ಅವರು ಹೈಕಮಾಂಡ್ ಜೊತೆ ಸಮಾಲೋಚನೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ನಿರ್ಧಾರ ತೆಗೆದುಕೊಳ್ತಾರೆ. ಅದ್ರ ಬಗ್ಗೆ ಯಾರು MLAಗಳು ಮಂತ್ರಿಗಳು ಅವ್ರೇನು ಪಕ್ಷ ಮತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆಲ್ಲರೂ ಒಪ್ಪುತ್ತಾರೆ. ಹಾಗಾಗಿ ಅದು ಅವರು ರೂಟೀನ್ ಮ್ಯಾಟರ್. ಇದರಲ್ಲಿ ನಾವು ಏನು ಪ್ರತಿಕ್ರಿಯೆ ಕೂಡ ಅವಶ್ಯಕತೆ ಏನಿಲ್ಲ ಅಂತ ನನ್ನ ಭಾವನೆ. ಉಪಮುಖ್ಯಮಂತ್ರಿಗಳು ಫಾಲೋವರ್ಸ್ MLAಗಳಿದ್ದಾರೆ, ಅವ್ರಿಗೆ ಮುಖ್ಯಮಂತ್ರಿ ಕೊಡಬೇಕಂತ ಹೈಕಮಾಂಡ್ಗೆ ಲಾಬಿ ಮಾಡುವಂಥ ಕೆಲಸ ನಡೀತಾರೆ. ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಬಟ್ ಇವೆಲ್ಲ ಏನು ಇದ್ರ ಬಗ್ಗೆ ನೋಡಿ, ನನಗೆ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿ ಇಲ್ಲ. ನಾನು ಕಲಬುರಗಿಯಲ್ಲಿದ್ದೀನಿ, ಬೆಂಗಳೂರಲ್ಲಿ ಏನಿದೆ, ಇಲ್ಲಿ ಯಾರು ಹೋಗಿದ್ದಾರೆ ನನಗೆ ಮಾಹಿತಿ ಇಲ್ಲ. ಮಾಧ್ಯಮದವರಿಗೆ ಗೊತ್ತು, ನಾವಂತೂ ಕಲಬುರಗಿಯಲ್ಲೇ ಇದ್ದೀವಿ. ಹಾಗಾಗಿ ನನಗೆ ಗೊತ್ತಿಲ್ಲ ಯಾವ ಶಾಸಕರು ಹೋಗಿದ್ದಾರೆ, ಎದಕ್ಕೆ ಹೋಗಿದ್ದಾರೆ, ಏನೇನು ಬೇರೆ ಬೇರೆ ಕೆಲಸಕ್ಕೆ ಹೋಗಿರ್ತಾರೆ. ನೀವು ಇದಕ್ಕೆ ಅಂತ ಯಾಕೆ ನೋಡಿ, ನೀನೇ ಇಲ್ಲ. ನನ್ನ ಅಭಿಪ್ರಾಯ ನೋಡಿ, ನಾವು ಯಾವುದೇ ಅಭಿಪ್ರಾಯ ಕೊಡ್ತಕ್ಕಂಥದ್ದು ನಮ್ಮ ಕೆಲಸ ಅಲ್ಲ. ಇದು ತೀರ್ಮಾನಗಳು ಮಾಡ್ತಕ್ಕಂಥದ್ದು ಪಕ್ಷದ ಹೈಕಮಾಂಡ್ ಮಟ್ಟದಲ್ಲಿ ಮತ್ತು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವ್ರು ಏನೇ ತೀರ್ಮಾನ ಮಾಡೋದಿದ್ದರೆ ಅವರೆಲ್ಲ ಕುಂತು ಸಮಾಲೋಚನೆ ಮಾಡಿ ಅವರು ತೀರ್ಮಾನ ಮಾಡ್ತಾರೆ ವಿನಃ ನಮ್ಮ ಅಭಿಪ್ರಾಯ ಅಥವಾ ನಾವೇನು ಹೇಳ್ತೀವಿ ಅಂತ ಹೇಳೋದು ನೀವು ಕೇಳೋದು ಸಮಂಜಸ ಅಲ್ಲ, ನಾವು ಅದು ಹೇಳೋದು ಸಮಂಜಸ ಅಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.